ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೆಹಂದಿ ಟ್ಯೂಟೋರಿಯಲ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರೇ ಮೆಹಂದಿ ಬಿಡೋಕ್ಕೆ ಬಂದಿಲ್ಲ ಅಂದರೂ, ಜಸ್ಟ್ ಬಿಗಿನರ್ಸೇ ಆಗಿದ್ರು ಬಿಡೋಕ್ಕೆ ಬಂದಿಲ್ಲ ಅಂದ್ರೂ ಇದನ್ನು ನೋಡಿ ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡಿತು ಅಂತಂದರೆ ಆರಾಮಾಗಿ ಅವರು ಮೆಹಂದಿನ ಬಿಡ್ಬೋದು. ಈಗ ನಾವು ಮಾರ್ಕೆಟಲ್ಲಿ ಸಿಗುವಂಥ ಕೋನ್ಸ್ನ ತೊಗೊಂಬಂದು ಬಿಟ್ಟರೆ ಅದು ನಿಮಗೆ ಗೊತ್ತಾಗುತ್ತೆ. ಟಿಕ್ ಲೈನ್ಸ್ ಬರುತ್ತೆ. ಲೈನ್ಸ್ ಆಗ್ತು ಅಂತಂದರೆ ಈ ಥರ ಎಲ್ಲ ಆಗ್ತಿರುತ್ತೆ. ಬಟ್ ನಮಗೆ ಯಾವುದೇ ಒಂದು ಡಿಸೈನ್ ಹಾಕಬೇಕು ಅಂತಂದರೆ ಅದು ಇಷ್ಟು ತಿಕ್ ಲೈನ್ ಇತ್ತು ಅಂತಂದರೆ ಡಿಸೈನ್ಸ್ ಚೆನ್ನಾಗಿ ಕಾಣಲ್ಲ. ಈ ಥರ ತಿಕ್ ಲೈನ್ಸ್ ಬಂತು ಅಂತಂದರೆ ಚೆನ್ನಾಗಿ ಕಾಣಲ್ಲ. ಸೊ ನಾವು ಈ ಟಿಪ್ನ ಸ್ವಲ್ಪ ತಿನ್ ಮಾಡ್ಕೊಬೇಕು. ಹೆಂಗೆ ತಿನ್ ಮಾಡ್ಕೊಳ್ಳೋದು? ಇದು ಒಂದು ಪಿನ್ ಅಥವಾ ನೀವು ಪಿನ್ ಸಿಕ್ಕಿಲ್ಲ ಅಂತಂದರೆ ಸೂಜಿ ಇರುತ್ತಲ್ಲ ಸಣ್ಣದು, ಅದನ್ನು ತಗೊಂಡು ಈ ಟಿಪ್ಗೆ ಹಾಕಬೇಕು. ಫ್ರಂಟ್ ಟೇಪ್ನ ಸ್ವಲ್ಪ ಕಟ್ ಮಾಡಿಕೊಂಡು ನೀವು ಟಿಪ್ ಮಾಡ್ಕೊಬೇಕು. ನಾವು ಆಗ ಟಿಪ್ ಸಣ್ಣ ಆಗುತ್ತೆ, ಫುಲ್ ತಿನ್ ಆಗುತ್ತೆ. ಹೇಳ್ತೀನಿ ಇವಾಗ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ, ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಇದು ಡಿಸೈನ್ಸ್ ತುಂಬ ತಿಕ್ಕಾಗುತ್ತೆ. ನಾವು ಟಿಪ್ನ ಸಣ್ಣ ಮಾಡ್ಕೊಂತು ಅಂತಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನಾವು ಯಾವುದೇ ಡಿಸೈನ್ ಅಂತ ಹಾಕಿದ್ರು. ಮೆಹಂದಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಫಸ್ಟ್ ಲೈನ್ನ ಪ್ರಾಕ್ಟೀಸ್ ಮಾಡಬೇಕು. ಹಾರಿಜೆಂಟಲ್ ಲೈನ್, ವರ್ಟಿಕಲ್ ಲೈನ್, ಕ್ರಾಸ್ ಲೈನ್, ಇದೆಲ್ಲ ಸ್ಕ್ವೇರ್ ಹಾಕಿ. ನಾವು ಯಾವುದೇ ಲೈನ್ ಹಾಕಬೇಕು ಅಂತಂದರೆ ಹ್ಯಾಂಡಿಗೆ ನೋಡಿ ಈ ಥರ ಹಿಂಗೆ ಹ್ಯಾಂಡಿಗೆ ಟಚ್ ಮಾಡಿಕೊಂಡು ಹಾಕ್ತು ಅಂತಂದರೆ ಲೈನ್ ಕರೆಕ್ಟಾಗಿ ಬರೋಲ್ಲ. ಅದು ಒಂದು ಕಡೆ ತಿನ್ನು, ಒಂದು ಕಡೆ ತಿಕ್ಕು, ಆ ಥರ ಆಗುತ್ತೆ. ಇಲ್ಲಿ ತಿಕ್ಕಿರುತ್ತೆ, ಇಲ್ಲಿ ತಿನ್ನಾಗುತ್ತೆ. ಆ್ಯಂಡ್ ಯೂನಿಫಾರ್ಮಾಗಿ ಸಹ ಬರೋಲ್ಲ. ಸೊ ಈ ಥರ ಹಾಕ್ಬಾರ್ದು. ಹೇಗೆ ನಾವು ಲೈನ್ನ ಯೂನಿಫಾರ್ಮಾಗಿ ಹಾಕೋದು? ಒಂದೇ ಸ್ಟ್ರೈಟಾಗಿ ಸ್ಟಾರ್ಟ್ ಮಾಡೋಕ್ಕೂ ಅಂತಂದರೆ ಒಂದೇ ಯೂನಿಫಾರ್ಮಾಗಿ ಪ್ರೆಷರ್ ಹಾಕಬೇಕು. ಆಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಎಂಡಿವರೆಗೂ ಸೇಮ್ ಪ್ರೆಷರ್ ಇರಬೇಕು. ಇಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಒಂದೇ ಲೈನ್. ಆಗ ಲೈನ್ ಡಿಫ್ರೆನ್ಸಿಯೇಷನ್ ಗೊತ್ತಾಗಲ್ಲ, ತಿಕ್ಕು ತಿನ್ನೋ ಥರ. ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಇವಾಗ. ಇದು ನಾವು ಹ್ಯಾಂಡಿಗೆ ಟಚ್ ಮಾಡಿ ಹಾಕಿರೋಂಥದ್ದು, ಇದು ಹ್ಯಾಂಡಿಗೆ ಟಚ್ ಮಾಡದೆ ಹಾಕಿರೋದು. ಸೊ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಲೈನ್ ಈ ಥರ ಹ್ಯಾಂಡಿಗೆ ಟಚ್ ಮಾಡದೆ ಆಗ್ತು ಅಂದರೆ. ಈ ಥರ ಲೈನ್ನ ಒಂದೇ ಯೂನಿಫಾರ್ಮಾಗಿ ಹಾಕ್ಬೋದು. ನೆಕ್ಸ್ಟ್ ಲೈನ್ ತಿಕ್ ಮಾಡೋದು ಹೇಗೆ? ನಾವು ಈಗ ಹಿಂಗೆ ಹಾಕ್ಬಿಟ್ಟು ಒಂದನ್ನು ತಿಕ್ಕಬೇಕು ಲೈನು ಅಂತಂದರೆ ಈ ಥರ ಪಕ್ಕದಲ್ಲಿ ಹಿಂಗೆ ಹಾಕ್ಕೊಂತು ಅಂತಂದರೆ ಈ ಥರ ಆಗಿಬಿಡುತ್ತೆ. ಇಲ್ಲೆಲ್ಲ ಗ್ಯಾಪ್ ಉಳ್ಕೊಳ್ಳುತ್ತೆ, ಇಲ್ಲಿ ತಿನ್ನಾಗುತ್ತೆ, ಇಲ್ಲಿ ತಿಕ್ಕಾಗುತ್ತೆ. ಸೊ ಸೇಮ್ ಇಲ್ಲೂ ಅದೇ ಥರ ಫಸ್ಟು ನಾವು ಲೈನ್ನ ಹಾಕ್ಕೊಬೇಕು. ನೆಕ್ಸ್ಟ್ ಅದೇ ಲೈನ್ನ ಕಂಟಿನ್ಯೂ ಮಾಡಬೇಕು. ಸೊ ಈ ಗ್ಯಾಪಲ್ಲಿ ನಾವು ಫಿಲ್ ಮಾಡ್ತು ಅಂತಂದರೆ ಲೈನ್ ತಿಕ್ ಲೈನ್. ಸ್ಟಾರ್ಟ್ ಮಾಡೋದಾಗಿದೆ. ಲೈನ್ ಗೊತ್ತಾಗ್ತಲ್ವ? ಹ್ಯಾಂಡಿಗೆ ಟಚ್ ಮಾಡಿ ಹಾಕ್ತು ಅಂತಂದರೆ ಈ ಥರ ಬರುತ್ತೆ. ವಿತೌಟ್ ಟಚ್ ಈ ಥರ ಬರುತ್ತೆ. ಆ್ಯಂಡ್ ತಿಕ್ ಲೈನ್ ಫಸ್ಟು ನಾವು 2 ತಿನ್ ಲೈನ್ ಹಾಕ್ಕೊಂಡು ಆ 2 ತಿನ್ ಲೈನ್ ಮಧ್ಯೆ ನಾವು ತಿಕ್ ಲೈನ್ ಹಾಕ್ಕೊಬೇಕು. ನೆಕ್ಸ್ಟ್ ಸೆಕೆಂಡ್ ತಿಕ್ ಲೈನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 1 ತಿನ್ ಲೈನ್ ಬಿಡಬೇಕು. ನೆಕ್ಸ್ಟ್ ಸ್ಟಾರ್ಟ್ ಮಾಡಬೇಕು. ಫಿಲ್ಲಿಂಗ್ ಪಾಯಿಂಟ್ ನಾವು ಹ್ಯಾಂಡಿಗೆ ಟಚ್ ಮಾಡಿ ಇದ್ದು ಅಂದರೆ ಒಂದು ಹೇಗೆ ಹಾಕ್ತೀವಿ ಅಂತ ಗೊತ್ತಾಗಲ್ಲ. ಸೊ ಫಸ್ಟು ಒಂದು ಪ್ಲೇಸಲ್ಲಿ ಇಟ್ಕೊಂಡು ಹಾಕಬೇಕು. ಈಗ ನಾರ್ಮಲಾಗಿ ಒಂದು ಈ ಥರ ಡಾಟ್ಸ್ ಇಡಬೇಕು ಅಂತಂದರೆ ಹಿಂಗೆ ಹ್ಯಾಂಡಿಗೆ ಟಚ್ ಮಾಡಿ ಈ ಥರ ಹಾಕಿದ್ರೆ ಯಾವ್ಯಾವುದು ಎಷ್ಟೆಷ್ಟು ಸೈಜು ಗೊತ್ತಾಗಲ್ಲ. ಒಂದೊಂದು ಸೈಜ್ ಬೇರೆ ಆಗುತ್ತೆ. ಸೊ ಒಂದು ಸ್ಪಾಟಲ್ಲಿ ಇಟ್ಟು ಪಾಯಿಂಟ್ ಮಾಡಬೇಕು. ಸೊ ಇದೆಲ್ಲ ಡಾಟ್ ಸೈಜು ಒಂದೇ ಬಂತು, ಯೂನಿಫಾರ್ಮ್ ಸೈಜ್ ಬಂತು. ಅದೇ ನಾವು ಹ್ಯಾಂಡಿಗೆ ಟಚ್ ಮಾಡಿಕೊಂಡು ಈ ಥರ ಹಾಕಿದ್ರೆ ಇದಕ್ಕೂ ಡಿಫ್ರೆನ್ಸ್ ಕಾಣಿಸ್ತಿದೆ ಅಲ್ವಾ? ಸೊ ನಾವು ಹ್ಯಾಂಡಿಗೆ ಯಾವುದೇ ಲೈನ್ಸ್ ಆಗ್ಬೋದು, ಡಾಟ್ಸ್ ಆಗ್ಬೋದು, ಹ್ಯಾಂಡಿಗೆ ಟಚ್ ಮಾಡಿ ಹಾಕ್ಬಾರ್ದು.
ನೆಕ್ಸ್ಟ್ ಡಾಟ್ಸನ್ನೇ ನೀವು ತುಂಬ ಡಿಸೈನ್ಸ್ನ ಅಥವಾ ಪ್ಯಾಟರ್ನ್ಸ್ನ ಡ್ರಾ ಮಾಡ್ಬೋದು. ಥಿಕ್ ಡಾಟ್ಸ್, ಸ್ಮಾಲ್ ಡಾಟ್ಸ್ ಆ್ಯಂಡ್ ಬಿಗ್ ಡಾಟ್ಸ್. ಡಾಟ್ಸ್ ಹಾಕುವಂಥ ಪ್ಯಾಟರ್ನ್ ಯಾವುದೇ ಇದ್ರೂ ನಾವು ಡಾಟ್ಸ್ ಇಟ್ಟು ಆಮೇಲೆ ಲೈನ್ನ ಜಾಯಿನ್ ಮಾಡಬಾರ್ದು. ಫಸ್ಟ್ ನಾವು ತಿನ್ ಲೈನ್ನ ಡ್ರಾ ಮಾಡ್ಕೊಬೇಕು, ಆ ಲೈನ್ ಮೇಲೆ ನಾವು ಡಾಟ್ಸ್ ಇಡಬೇಕು. ಆವಾಗ ಲೈನ್ ಕರೆಕ್ಟಾಗಿ ಬರುತ್ತೆ ಡಾಟ್ಸು. ಇಲ್ಲ ಅಂತಂದರೆ ವಿತೌಟ್ ಲೈನು ನಾನು ಒಂದ್ಸಲ ಡ್ರಾ ಮಾಡಿ ತೋರಿಸ್ತೀನಿ ಏನು ತಪ್ಪಾಗುತ್ತೆ ಅಲ್ಲಿ ನಾವು ಡಾಟ್ ಲೈನ್ ಹಾಕ್ತಾ ಮಾಡಿದ್ರೆ ಅಂತ. ಇದು ಲೈನ್ ಹಾಕಿರೋಂಥ ಡಾಟ್ಸು. ವಿತೌಟ್ ಲೈನ್ ಹಾಕಿದ್ರೆ ಈಗ ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ ವಿತೌಟ್ ಲೈನ್. ಹೀಗೆ ಜಾಯಿನ್ ಮಾಡಿದ್ರೆ ಅದು ಕರೆಕ್ಟಾಗಿ ಬರೋದು ಇಲ್ಲ. ಆ್ಯಂಡ್ ಲೈನ್ ನೋಡಿ, ಇದಕ್ಕೂ ಗೊತ್ತಾಗ್ತಿದೆ ಅಲ್ವಾ ಡಿಫ್ರೆನ್ಸು. ನಾವು ಲೈನ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಡಾಟ್ಸು. ಸೊ ನಾವು ಯಾವುದೇ ಆದ್ರೂ ಲೈನ್ ಹಾಕಾದ್ಮೇಲೆ ಡಾಟ್ಸ್ ಹಾಕಬೇಕು, ಡಾಟ್ಸ್ ಹಾಕಿ ಲೈನ್ ಹಾಕಬಾರ್ದು. ಇವತ್ತಿನ ಕ್ಲಾಸಲ್ಲಿ ನಾವು ಡಾಟ್ಸ್ ಮತ್ತು ಹಾರಿಜಾಂಟಲ್ ಲೈನ್ ಹೇಗಾಗುತ್ತೆ ಅಂತ ಕಲಿತ್ವಿ. ಲೈನಲ್ಲಿ ನಾವು ಥಿಕ್ ಆ್ಯಂಡ್ ತಿನ್ ಲೈನ್ ಡ್ರಾ ಮಾಡೋದನ್ನು ಫಸ್ಟು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಾವು ಯಾವುದೇ ಪ್ಯಾಟರ್ನ್ ಆದರೂ ಈಸಿಯಾಗಿ ಡ್ರಾ ಮಾಡ್ಕೊಬೋದು. ಆ್ಯಂಡ್ ಯಾವುದೇ ಪ್ರಾಕ್ಟೀಸ್ ಮಾಡೋಕ್ಕೆ ಮುಂಚೆ ಸ್ಕ್ವೇರ್ನ ಫಾರ್ಮ್ ಮಾಡ್ಕೊಂಡು ವಿತಿನ್ ದ ಸ್ಕ್ವೇರಲ್ಲಿ ಪ್ರಾಕ್ಟೀಸ್ ಮಾಡಿ ಎಲ್ಲರನ್ನೂ ಈಸಿಯಾಗಿ ಕಲಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.